ಬೆಳಗಿನ ಜಾವ 4 ಗಂಟೆಗೆ ಮಂಡಳಿ ಸದಸ್ಯರು, ವಾಹನ ಸೇವಾಕರ್ತರೆಲ್ಲ ಸೇರಿ ಸಂಪಂಗಿ ರಾಮನಗರದಲ್ಲಿ ನಾವು ಹಾಗೂ ನಮ್ಮ ಸ್ನೇಹಿತರು ಎಲ್ಲ ಸುಮಾರು ಒಂದು 7-8 ಗಾಡೀಲಿ ಹೋಗಿದ್ದೀವಿ. ಇವರು ನಮ್ಮ ಸ್ವಾಮಿಗಳು. ಅಯ್ಯಪ್ಪ ಸ್ವಾಮಿ ಮಂಡಳಿಗೆ ಪಾದಯಾತ್ರೆಗೆ ಹೋಗಿರೋ ತುಂಬ ಅನುಭವ ಇದೆ. ನಮ್ಮ ಘಾಟಿ ಸುಬ್ರಹ್ಮಣ್ಯ ಮಂಡಳಿ ಪಾದಯಾತ್ರೆಗೂ ಇವರು ಬಂದಿದ್ದರು. ಇವರು ಹಲವು ಬಾರಿ ಇವರು ಹೇಳಬೇಕು ಅಂತಂದರೆ 75 ವರ್ಷ ಇವರು ಮೊಬೈಲೆಲ್ಲ ಏನು ಯೂಸ್ ಮಾಡಲ್ಲ. ನಮ್ಮ ಪಾದಯಾತ್ರೆಗೆ ಬಂದಿರೋ ಅಂಥ ಇವರಿಂದ ನಾವು ತುಂಬ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಈ ಮಂಡಳಿಗೆ ಬೆಳಿಗ್ಗೆ 5:10ಕ್ಕೆ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ ಎಲ್ಲ ಸದಸ್ಯರುಗಳ ಜೊತೆಯಲ್ಲಿ ನಾವು. ಆಮೇಲೆ ಅಲ್ಲಿ ಭಕ್ತಾದಿಗಳು, ಸೇವಾಕರ್ತರು ಹಾಗೂ ಮಂಡಳಿ ಸದಸ್ಯರು ಏನೇನು ತೊಗೊಂಬಂದಿರ್ತಾರೆ ಸಿಹಿ ಹಂಚೋಕ್ಕೆ ಹಾಗೂ ಅರ್ಶಿನ ಕುಂಕುಮ ಕೊಡೋಕ್ಕೆ, ಬಳೆ ಹಾಗೂ ತಾಂಬೂಲ ಕೊಡೋಕ್ಕೆ, ಪ್ರತಿಯೊಂದು ಕಾರ್ಯಕ್ರಮಗಳು ಒಬ್ಬೊಬ್ಬರು ಅವರವರ ಮನಸ್ಸಿಗೆ ಬಂದಂಗೆ ಕಾರ್ಯಕ್ರಮಗಳಿಗೆ ದೇವ್ರ ಸನ್ನಿಧಾನದಲ್ಲಿ ನಾವು ಇಂತಿಂಥ ಸೇವೆ ಮಾಡ್ತೀನಿ ಅಂತೇಳಿ ಅವರು ತೊಗೊಂಬಂದಿರ್ತಾರೆ. ನಾವು ಅದನ್ನೇನು ತರ್ತೀರಾ ಅಂತ ಎಲ್ಲೂ ಕೇಳಲ್ಲ. ಅವ್ರವ್ರ ಮನೆಯಿಂದ ಏನೇನು ಮಾಡ್ಕೊಂಬಂದಿರ್ತಾರೆ ತಂದಿರ್ತಾರೆ. ನೋಡಿ, ಈಗ ನಾನು ಹೇಳಬೇಕು ಅಂದರೆ ಒಬ್ಬರು ನಮಗೆ ಕಬ್ಬನ್ ಪಾರ್ಕಲ್ಲಿ ಒಬ್ಬರು ನಮ್ಮ ಐನೋರಿದ್ದಾರೆ. ಅವರು ಪ್ರತಿ ವಾರ ನಾವು ಬರಬೇಕಾದ್ರೆ ಅಲ್ಲಿರೋ ಕೋತಿಗಳಿಗೆ, ಅಲ್ಲಿರೋ ಇದಕ್ಕೆ ಹಣ್ಣು, ಸೌತೆಕಾಯಿ ಎಲ್ಲ ಕಳಿಸ್ಕೊಡ್ತಾರೆ. ಪ್ರತಿ ವರ್ಷವೂ ನಾವು ಪ್ರತಿ ಮಂಗಳವಾರನೂ ಇದನ್ನು ತಪ್ಪದೆ ನಾವು ತೊಗೊಂಬಂದು ಸುಬ್ರಹ್ಮಣ್ಯ ಸ್ವಾಮಿಗೆ ತೊಗೊಂಬಂದು ಆ ಸನ್ನಿಧಾನದಲ್ಲಿ ಸೌತೆಕಾಯಿ ಎಲ್ಲ ಸದಸ್ಯರ ಜೊತೆ ಸೇರಿಸ್ತೀವಿ. ಏನು ವಿಶೇಷ ಇಷ್ಟೊಂದು ಜನ ಬಂದಿರೋದು ಅಂತ ಅಂದರೆ, ನಾವು ಹೊಸ ವರ್ಷ 2026 ಮೊದಲೇ ಮಂಗಳವಾರ ಎಲ್ಲ ಸದಸ್ಯರನ್ನು ಕರ್ಕೊಂಬಂದು ದರ್ಶನ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸ್ನೇಹಿತರುಗಳಿಗೆ ನಾನು ಈ ಥರ ಹಿಂಗಿದೆ ಅಂತ ಹೇಳಿದ್ಮೇಲೆ ಎಲ್ಲ ಮಂಡಳಿ ಸದಸ್ಯರು ಹಾಗೂ ವಾಹನ ಸಹಾಯ ಮಾಡಿರೋಂಥ ಸದಸ್ಯರು ಪ್ರತಿಯೊಬ್ಬರೂ ಅವರವರು ಬೆಳಿಗ್ಗೆ 4 ಗಂಟೆಗೆ ನಮ್ಮ ಸಂಪಂಗಿ ರಾಮನಗರಕ್ಕೆ ಬಂದ್ವಿ. ಈಗ ನೋಡಿ ಎಲ್ಲ ಒಂದು ಸಹಕಾರದಿಂದ ಈ ಒಂದು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ 40 ಜನ ಬಂದಿದ್ದೀವಿ. ಅದರಲ್ಲಿ 2 ಮಕ್ಕಳಿದ್ದಾರೆ, ಲೇಡೀಸ್ ಇದ್ದಾರೆ, ವಯಸ್ಸಾದವರು ಇದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಏನಂದರೆ, ಇಲ್ಲಿ ನಮ್ಮಲ್ಲಿ ಜಾತಿ ಭೇದ ಭಾವ ಏನಿಲ್ಲ, ವಯಸ್ಸು ಎಲ್ಲ ಏನಿಲ್ಲ. ಒಂದಿರೋದು ನಮಗೆ ಗೊತ್ತಿರೋದು ಒಂದೇ ಭಕ್ತಿ. ಆ ಭಕ್ತಿ ವಂದನೆಗಳು. ಇದೇ ಥರ ನೀವು ಒಂದು ಯಶಸ್ವಿಗೆ ನಾನು ಒಂದು ಕರೆ ಕೊಟ್ಟಿದ್ದಕ್ಕೆ ನೀವು ಒಂದು 37 ಜನ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನ ಬರಲಿ. ಎಲ್ಲರೂ ಇಲ್ಲಿ ಸನ್ನಿಧಾನಕ್ಕೆ ಬರೋವಂಥದ್ದು ಅವಕಾಶ ಮಾಡಿಕೊಡೋಣ ಎಲ್ಲರಿಗೂ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ. ಇರೋರು ಬರ್ತಾರೆ ಎಲ್ಲರಿಗೂ ಕರ್ಕೊಂಬಂದು ಸುಬ್ರಹ್ಮಣ್ಯ ದರ್ಶನ ಮಾಡಿಸ್ಬೇಕು ಅನ್ನೋದೇ ನಮ್ಮ ಆದ್ಯತೆ. ಓಂ ನಮಃ ಶಿವಾಯ.